ಶಿಗ್ಗಾವಿ ಐಬಿಯಲ್ಲಿ ಇದ್ದಾರೆ ಸಿಟಿ ರವಿ. ಶಿಗ್ಗಾವಿ ಐಬಿಯಿಂದಲೇ ಸಿಟಿ ರವಿ ಅವರನ್ನ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ. ಬಿಜೆಪಿ ನಾಯಕರುಗಳು ಕೂಡ ಸಿಟಿ ರವಿ ಅವರ ಹಿಂದೆನೇ ಇದ್ದಾರೆ. ಅವರನ್ನು ಯಾವ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅದೇ ಕಾರನ್ನ ಫಾಲೋ ಮಾಡ್ತಿದ್ದಾರೆ. ಹಾಗಾಗಿ ಶಿಗ್ಗಾವಿ ಐಬಿಯಲ್ಲೇ ಸಿಟಿ ರವಿ ಅವರನ್ನ ರಿಲೀಸ್ ಮಾಡ್ಬೋದು. ಆರ್ ಅಶೋಕ್ ಅವರಿಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಸರ್, ನಿಮಗೆ ಸಿಕ್ಕಿರೋ ಮೊದಲು ಗೆಲುವು ಅಂತೀರಾ? ಹೈಕೋರ್ಟ್ನ ಜಡ್ಜ್ಮೆಂಟ್ ಬಗ್ಗೆ ನಿಮ್ಮ ರಿಯಾಕ್ಷನ್? ಹೌದು, ಇದು ಸರ್ಕಾರಕ್ಕೆ ಚೀಮಾರಿ. ಸರ್ಕಾರ ಕಾನೂನನ್ನ ಕೈ ತಗೊಂಡು ಕಾನೂನಿಗೆ ವಿರುದ್ಧವಾಗಿ ಮಾಡದಂತ ಅಕ್ರಮಕ್ಕೆ ಇವತ್ತು ಹೈಕೋರ್ಟ್ ಒಂಥರ ಚೀಮಾರಿ ರೀತಿ ಎಲ್ಲಿದ್ರೆ ಅಲ್ಲೇ ಬಿಡ್ಬೇಕು ಅಂತ ಆದೇಶ ಮಾಡಿದೆ ಅಂತ ನನಗೆ ಮಾಹಿತಿ ಇದೆ. ಇಂಥ ದುರುಳ ಕಾಂಗ್ರೆಸ್, ಅಹಂಕಾರ, ಕೊಬ್ಬು ಎಲ್ಲ ಒಂದೇ ಸರಿ ಸೇರ್ಕೊಂಡ್ಬಿಟ್ಟಿದೆ ಸರ್ಕಾರಕ್ಕೆ. ಈ ತರ ಚೀಮಾರಿಗೆ ಇಡೀ ರಾಜ್ಯ ಸರ್ಕಾರ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಇಲ್ಲಾಂದ್ರೆ ಜನ ಇವ್ರನ್ನ ರೋಡಲ್ಲಿ ನಿಲ್ಸ್ಕೊಂಡು ಇವ್ರನ್ನ ಓಡಿಸುವಂತ ಕಾಲ ದೂರ ಇಲ್ಲ. ಸರ್, ಈಗ ಮುಂದಿನ ಹೋರಾಟ ಏನು ಸರ್? ಮುಂದಿನ ಹೋರಾಟ ಏನ್ ಮಾಡ್ತೀರಿ? ಈಗ ಆಲ್ರೆಡಿ ನೀವು ಪ್ರೊಟೆಸ್ಟ್ ಗಳನ್ನ ನಡೆಸ್ತಾ ಇದ್ದೀರಿ. ಈಗ ಬೆಂಗಳೂರು ಬರ್ತಾ ಇದ್ದೀರಿ. ನಾನು ವಿಜಯೇಂದ್ರ ಅವ್ರ ಒಟ್ಟಿಗೆ ಕಾರಲ್ಲೇ ಬರ್ತಾ ಇದ್ದೀರಿ. ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈಗ ಅವ್ರನ್ನ ಇಲ್ಲಿ ಇಳಿಸೋಕೆ ಕೇಳ್ತಾ ಇದ್ದೀರಿ ಪೊಲೀಸ್ ಅವ್ರಿಗೆ. ನಾವು ಹಾವೇರಿ ಹತ್ರ ಇದ್ದೀರಿ. ಈಗ ಇಳಿಸೋಕೆ ಕೇಳ್ತಾ ಇದ್ದೀರಿ ಪೊಲೀಸ್ಗೆ. 5 ನಿಮಿಷದಲ್ಲಿ ನಿಲ್ಸ್ತೀನಿ ಅಂತ ಹೇಳಿದರೆ ನಿಲ್ಸ್ಬಿಟ್ಟು ನಮ್ ಕಾರ್ಗೆ ಹಚ್ಕೊಂಡು ಕರ್ಕೊಂಬರ್ತೀರ ಅವ್ರು. ಅಲ್ಲ, ಈಗ ರಿಲೀಸು ಆದೇಶ ನಿಮಗೆ ಕೈಗೆ ಸಿಗಬೇಕು ಅಂತದ್ದೇನಾದ್ರೂ ಇದೆಯಾ? ಈಗ ನೀವು ಆಲ್ರೆಡಿ ಬರ್ತಿರೋದ್ರಿಂದ ಆದೇಶ ಎಲ್ಲಿದ್ರೆ ಅಲ್ಲೇ ಬಿಡ್ಬೇಕು ಅಂತ ಇದೆ. ಅಂದ್ರೆ ನೀವೀಗ ನಿಮ್ ಕಾರಲ್ಲೇ ಕರ್ಕೊಂಡು ಬರ್ತೀರಿ ಬೆಂಗಳೂರು ಕಡೆಗೆ? ಗ್ಯಾರಂಟಿ. ಸೊ ನೀವು ಫಾಲೋ ಮಾಡ್ತಾ ಇದ್ದೀರಿ, ಹಿಂದೆನೇ ಇದ್ದೀರಾ? ನೆನ್ನೆಯಿಂದನೂ ಜೊತೆಲೇ ಇದ್ದೀನಿ. ಪ್ರತಿ ಕ್ಷಣನೂ ಫಾಲೋ ಮಾಡ್ತಾ ಇದ್ದೀನಿ. ಎಲ್ಲಿದ್ದೀರಿ ಸರ್ ಈಗ ಎಕ್ಸಾಕ್ಟ್ಲಿ? ಎಲ್ಲಿದ್ದೀರಿ ತಾವು? ಹಾವೇರಿ. ಸಿಟಿ ರವಿ ಅವ್ರು ಮುಂದೆ ಹೋಗ್ಬಿಟ್ಟಿದಾರಾ? ಪಾಸ್ ಆಗಿದಾರಾ? ಇಲ್ಲ, ಜೊತೆಲೇ ಇದ್ದಾರೆ, ಒಟ್ಟಿಗೆ ಇದ್ದಾರೆ. ಸೊ ಈಗ ನೀವು ಪೊಲೀಸ್ ಜೊತೆ ಇದ್ದಾರೆ. ಓಕೆ, ಈಗ ಏನ್ ಸಂದೇಶ ಹೇಳ್ತೀರಿ ಸರ್? ರಾಜ್ಯಕ್ಕೆ ಏನ್ ಸಂದೇಶ, ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಸತ್ಯಮೇವ ಜಯತೆ. ಇವರು ಒಂಥರ ಪಾಕಿಸ್ತಾನದ ಆಡಳಿತ ಮಾಡ್ತಾ ಇದ್ದಾರೆ, ಟಿಪ್ಪು ಆಡಳಿತ ಮಾಡ್ತಾ ಇದ್ದಾರೆ. ಹಿಂದೂಗಳನ್ನ ಒಂದ್ ರೀತಿ ಬಡಿಯೋದು ಕಗ್ಗೊಲೆ ಮಾಡುವಂತ ಒಂದು ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ರಾಜ್ಯ ಜನ ಬುದ್ಧಿ ಕಲಿಸ್ಬೇಕು ಅಂತ ನಾನು ರಾಜ್ಯದ ಜನತೆಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಓಕೆ, ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಈಗ ತಾನೇ ಮಾತಾಡಿದ್ರು. ಸರ್ಕಾರದ ದಮನಕಾರಿ ನೀತಿಯ ವಿರುದ್ಧ ಸಿಕ್ಕಿರುವ ಆದೇಶ ಇದು, ಸರ್ಕಾರದ ಸರ್ವಾಧಿಕಾರಿ ನೀತಿಯ ವಿರುದ್ಧ ಸಿಕ್ಕಿರುವ ಆದೇಶ ಇದು ಅಂತ ಹೇಳಿ ಸರ್ಕಾರವನ್ನ ಮತ್ತೆ ಜರಿತಿದ್ದಾರೆ. ಜೊತೆಗೆ ಸಿಟಿ ರವಿ ಅವರನ್ನ ಕೆಲವೇ ಕ್ಷಣಗಳಲ್ಲಿ ಇವರು ರಿಸೀವ್ ಮಾಡ್ಕೋತಾರೆ. ಪೊಲೀಸರು ಕೇಳಿದಾರಂತೆ, 5 ನಿಮಿಷಗಳಲ್ಲಿ ಅವರನ್ನ ರಿಲೀಸ್ ಮಾಡ್ತೀವಿ ಅಂತ ಪೊಲೀಸರು ಹೇಳಿದಾರಂತೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಅವರನ್ನ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಅವ್ರ ಕಾರಿಗೆ ಹತ್ತಿಸ್ಕೊಂಡು ಬೆಂಗಳೂರು ಕಡೆಗೆ ತಾವು ಪ್ರಯಾಣವನ್ನ ಬೆಳೆಸ್ತೀವಿ ಅನ್ನೋದನ್ನ ಅಫಿಷಿಯಲಿ ಈಗ ಕನ್ಫರ್ಮ್ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಮತ್ತು ಬಿಜೆಪಿಯ ನಾಯಕರುಗಳೆಲ್ಲರೂ ಕೂಡ ನಿನ್ನೆಯಿಂದಲೂ ಜೊತೆಗೆ ಇದ್ರು. ಅದರಲ್ಲೂ ಎಸ್ಪೆಷಲಿ ಆರ್ ಅಶೋಕ್ ನಿನ್ನೆ ಧರಣಿ ನಡೀತಾ ಇದ್ದಂಥ ಜಾಗದಿಂದ ಹಿಡಿದು